ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಈ ಮೂವರಿದ್ದರೆ ಅವರು ಅದೃಷ್ಟವಂತರು. ಒಬ್ಬ ವ್ಯಕ್ತಿ ಯಶಸ್ಸು ಗಳಿಸುತ್ತಾನೋ ಅಥವಾ ಸೋತು ಸುಣ್ಣವಾಗುತ್ತಾನೋ ಎಂಬುದು ಅವನ ಬದುಕಿನಲ್ಲಿ ಬರುವ ಕೆಲ ವ್ಯಕ್ತಿಗಳನ್ನು ಅವಲಂಬಿಸಿರುತ್ತದೆ. ಎಷ್ಟೇ ಹಣ ಆಸ್ತಿ ಎಲ್ಲಾ ಮಾಡಬಹುದು, ಆದರೆ ನಮ್ಮ ಬದುಕಿನಲ್ಲಿ ಬರುವ ಈ ವ್ಯಕ್ತಿಗಳು ನಮ್ಮ ಸಂತೋಷ ಹಾಗೂ ನೆಮ್ಮದಿ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತದೆ. ಹಾಗಾಗಿ ಯಾರ ಜೀವನದಲ್ಲಿ ಈ ಮೂವರು ಸರಿಯಾಗಿ ಸಿಗುತ್ತಾರೋ ಅವರು ಬದುಕಿನಲ್ಲಿ ಯಶಸ್ಸು ಪಡೆಯುತ್ತಾರೆ. ಅವರೇ ನಿಜವಾದ ಸಂಪತ್ತಿನ ಒಡೆಯರು. ಇಲ್ಲದಿದ್ದರೆ ಬದುಕಿನಲ್ಲಿ ನೆಮ್ಮದಿ ಇಲ್ಲದಂತಾಗುವುದು. ಯಾರ ಬದುಕಿನಲ್ಲಿ ಈ ಮೂವರು ಸಿಗುತ್ತಾರೋ ಅವನೇ ನಿಜವಾದ ಶ್ರೀಮಂತ. ಏಕೆಂದರೆ ಇವರು ಇರುವಾಗ ಅದೃಷ್ಟಕ್ಕೆ ಯಾವ ಕೊರತೆಯೂ ಇರಲ್ಲ. ಆ ಮೂವರು ವ್ಯಕ್ತಿಗಳೆಂದರೆ ಸನ್ನಡತೆಯ ಸಂಗಾತಿ. ನಮ್ಮ ಬಾಳಿನಲ್ಲಿ ನಾವು ಬಹುಪಾಲು ಕಳೆಯುವುದು ನಮ್ಮ ಸಂಗಾತಿಯ ಜೊತೆಗೆ. ಒಳ್ಳೆಯ ಗುಣದ ವ್ಯಕ್ತಿ ಸಂಗಾತಿಯಾಗಿ ಸಿಕ್ಕರೆ ಆ ವ್ಯಕ್ತಿ ಬಾಳಲ್ಲಿ ಸಂತೋಷಕ್ಕೆ ಯಾವ ಕೊರತೆಯೂ ಇರಲ್ಲ. ಸಂಗಾತಿ ಕಷ್ಟದಲ್ಲಿ ಸುಖದಲ್ಲಿ ನಿಮ್ಮ ಜೊತೆ ನಿಲ್ಲುವವರಾಗಿರಬೇಕು, ಬುದ್ಧಿವಂತರಾಗಿರಬೇಕು, ನಿಮ್ಮನ್ನು ಅತೀ ಪ್ರೀತಿಸುವವರೂ ಆಗಿರಬೇಕು. ಇಂಥ ಸಂಗಾತಿ ನಿಮ್ಮ ಜೊತೆ ಇದ್ದರೆ ಯಾವುದೇ ಕಾರಣಕ್ಕೆ ಕೊರತೆ ಉಂಟಾಗುವುದಿಲ್ಲ. ಸಂಗಾತಿ ಸರಿಯಿಲ್ಲದಿದ್ದರೆ ಆ ವ್ಯಕ್ತಿ ಬದುಕಿನಲ್ಲಿ ಏನೇ ಮಾಡಲಿ ಬದುಕಿನಲ್ಲಿ ನೆಮ್ಮದಿ ಎಂಬುದು ಇರುವುದಿಲ್ಲ. ಕೆಟ್ಟ ಹೆಸರು ಬರಬಹುದು, ಸಂತೋಷ ಎಂಬುದು ತುಂಬಾನೇ ದೂರ ಹೋಗಬಹುದು. ಹಾಗಾಗಿ ಒಳ್ಳೆಯ ಗುಣದ ಸಂಗಾತಿ ನಮ್ಮ ಬದುಕಿಗೆ ನಿಜವಾಗಲೂ ಒಳ್ಳೆಯ ಸ್ನೇಹಿತರು. ಸನ್ನಡತೆಯ ಮಕ್ಕಳು. ಅದೇ ರೀತಿ ಮಕ್ಕಳ ಸ್ವಭಾವ ಚೆನ್ನಾಗಿರಬೇಕು. ಮಕ್ಕಳು ನಮಗೆ ಕೀರ್ತಿಯನ್ನು ತರಬೇಕು. ನಮ್ಮ ಹೆಸರಿಗೆ ನಂಬಿಕೆಗೆ ದ್ರೋಹ ಮಾಡಬಾರದು. ಸದಾ ಪೋಷಕರನ್ನು ನೋಡಿಕೊಳ್ಳಬೇಕು, ಅವರನ್ನು ಗೌರವಿಸಬೇಕು. ದೊಡ್ಡದಾದ ಮೇಲೆ ತಂದೆ ತಾಯಿ ಜವಾಬ್ದಾರಿ ನಮ್ಮದೆಂದು ತೆಗೆದುಕೊಳ್ಳುವ ಮಕ್ಕಳಿದ್ದರೆ ಪೋಷಕರಿಗೆ ಇನ್ನೇನು ಬೇಕು, ಅವರು ಸದಾ ಖುಷಿಯಾಗಿರುತ್ತಾರೆ. ಮಕ್ಕಳು ಒಳ್ಳೆಯ ದಾರಿಯಲ್ಲಿ ಸಾಗಿ ಬಹು ಎತ್ತರಕ್ಕೆ ಬೆಳೆಯಬೇಕೆಂದು ಪ್ರತಿಯೊಂದು ಪೋಷಕರು ಬಯಸುತ್ತಾರೆ. ಅದೇ ತಮ್ಮ ಮಕ್ಕಳು ಕೆಟ್ಟ ಹಾದಿಯನ್ನು ಹಿಡಿದಿದ್ದಾರೆ ಎಂದು ಗೊತ್ತಾದರೆ ನೆಮ್ಮದಿ ದೂರಾಗುವುದು. ಆ ಪೋಷಕರು ಕಣ್ಣೀರಿನಲ್ಲಿ ಅವಮಾನ ಎದುರಿಸಿ ಬದುಕಬೇಕಾಗುತ್ತದೆ. ಅದೇ ರೀತಿ ಒಳ್ಳೆಯ ಸಂಘ ಇನ್ನು ನಮ್ಮ ಬದುಕಿನಲ್ಲಿ ಹೆಚ್ಚು ಪ್ರಭಾವ ಬೀರುವವರೆಂದರೆ ಸ್ನೇಹಿತರು. ಒಳ್ಳೆಯ ಸ್ನೇಹಿತರಿದ್ದರೆ ನಾವು ಬೆಳೆಯುತ್ತೇವೆ. ಅದೇ ಕೆಟ್ಟ ಸ್ನೇಹಿತರಿದ್ದರೆ ಅವರು ನಮ್ಮನ್ನು ಕೂಡ ತಪ್ಪು ದಾರಿಗೆ ಪ್ರೇರೇಪಿಸುತ್ತಾರೆ. ಕೆಟ್ಟ ಸ್ನೇಹಿತರಿಂದ ಕೆಟ್ಟದು ಉಂಟಾಗುವುದು. ಅದೇ ಒಳ್ಳೆಯ ಸ್ನೇಹಿತರಿದ್ದರೆ ನಿಮಗೆ ಒಳಿತಾಗುವುದು. ಹಾಗಾಗಿ ಯಾರು ನಮ್ಮ ಸ್ನೇಹಿತರು ಎಂಬುದು ಕೂಡ ಮುಖ್ಯವಾಗುತ್ತದೆ. ಕೆಲವೊಂದು ಸ್ನೇಹಿತರು ಬದುಕಿನಲ್ಲಿ ಬಂದರೆ ಅವರು ನಮ್ಮ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆ ತರುತ್ತಾರೆ. ನಮ್ಮಲ್ಲಿ ಸಾಧ್ಯವಿಲ್ಲ ಎಂದು ಭಾವಿಸಿದ್ದನ್ನು ಇಲ್ಲಿ ನಿನ್ನಿಂದ ಸಾಧ್ಯ ಎಂಬುದಾಗಿ ಹುರಿದುಂಬುತ್ತಾರೆ. ವ್ಯಕ್ತಿಯ ವ್ಯಕ್ತಿತ್ವ ಅಳೆಯಬೇಕೆಂದರೆ ಅವರ ಸ್ನೇಹಿತರನ್ನು ಗಮನಿಸಿದರೆ ಸಾಕು ತಿಳಿಯುತ್ತದೆ.